ನಮಸ್ಕಾರ ಬಸ್ಸೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಐ ಆಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್. ಹೇಳಿದ್ನಲ್ವಾ 4 days ಆಗಲ್ಲ, ಫ್ರೈಡೇ ಈವ್ನಿಂಗ್ಗೆ ವೀಡಿಯೋ ಬರುತ್ತೆ ಅಂತ ಬಂದಿದೆ ವೀಡಿಯೋ. ನಾನು ಪಂಕ್ಚುವಲ್ ಅಂದರೆ ಪಂಕ್ಚುವಲ್ಲು, ಓಕೆನಾ? ನೀವು ಟೆನ್ಷನ್ ತೊಗೋಬೇಡಿ, ನಾನು ವೀಡಿಯೋ ಮಾಡ್ತೀನಿ. ಈಗ ಎಲ್ಲೆಲ್ಲಿಂದ ಸ್ಟಾರ್ಟ್ ಮಾಡೋಣ? ಸುದೀಪ್ ಅವರು ಸ್ಯಾಟರ್ಡೇ ವಿಡಿಯೋ ಮಾಡಿದ್ದೀನಿ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಆ್ಯಂಡ್ ಫೈನಲಿ ನೆನ್ನೆ ಥರ್ಸ್ಡೇ 5 ದಿನದ ವೀಡಿಯೋ ಒಟ್ಟಿಗೆ. ಫಸ್ಟು ಸಂಡೇ ಏನಾಯಿತು ನೋಡ್ಕೊಬರೋಣ. ಸಂಡೇ ಸುದೀಪ್ ಅವರು ಏನೂ ಇಲ್ಲ, ಜಸ್ಟ್ ಕಾಮಿಡಿ ಮಾಡ್ತಾಯಿದ್ರು ಅಷ್ಟೇ. ಕಾಮಿಡಿ ಮತ್ತು ಭವ್ಯ ಅವರ ಸೈಕ್ ಪ್ರ್ಯಾಂಕ್ ಗುರು ಭವ್ಯ ಅವ್ರ ಮೇಲೆ ನಡೆದಿದ್ದು. ಅದನ್ನು ಭವ್ಯನೇ ಯಾಕೆ ಚೂಸ್ ಮಾಡಿದ್ರು ಅಂದರೆ ಅವ್ರಿಗೆ ಸ್ವಲ್ಪ ಇದು ಜಾಸ್ತಿ ಆಗೋಗಿತ್ತು, ಕೊಬ್ಬು. ಅದಕ್ಕೋಸ್ಕರ ಅದನ್ನು ಕರಗ್ಸೋಕ್ಕೆ ಭವ್ಯ ಅವ್ರನ್ನ ಯೂಸ್ ಮಾಡಿದ್ರು. ಅದಾದಮೇಲೆ ನನಗೆ ಅವತ್ತು ಧರ್ಮ ಅವ್ರಿಗೆ ಕೊಟ್ಟಿದ್ದು ನನಗೆ ಯಾಕೋ ಇಷ್ಟ ಆಗಿಲ್ಲ ಗುರು. ಧರ್ಮ ಅವ್ರಿಗೆ ಕೊಟ್ರಲ್ವಾ ಅವಾರ್ಡು, ಅದು ನನಗೆ ಇಷ್ಟ ಆಗಿಲ್ಲ. ಅವರು ಎಷ್ಟು ಕಷ್ಟ ಬಿದ್ಕೊಂಡು ಬಂದಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಅಲ್ಲಿರೋರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವರೇ ಚೆನ್ನಾಗಿರೋದು, ಅವರೇ ನಿಯತ್ತಾಗಿ ಆಡ್ತಾ ಇರೋದು. ಅವ್ರಿಗೋಗಿ ಅಂಥ ಇದು ನನಗೆ ಯಾಕೋ ಸೆಟ್ ಆಗಿಲ್ಲ. ನಿಮ್ಗೇನು ಅನಿಸುತ್ತೆ ಒಪಿನಿಯನ್ನು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಮಂಡೇ ಎಪಿಸೋಡಲ್ಲಿ ಏನಾಯಿತು? ಮಂಡೇ ಫಸ್ಟ್ ಆಫ್ ಆಲ್ ಜಗಳ ಶುರುವಾಯಿತು ನಮ್ಮ ಐಶ್ವರ್ಯ ಅವ್ರಿಗೂ ಮತ್ತು ಸುರೇಶ್ ಅಣ್ಣ ಅವರು ಕರೆಕ್ಟಾಗಿ ಹೇಳಿದ್ರು, ಆದರೆ ಅವ್ರು ಹೇಳಿದ ರೀತಿ ಸರಿ ಇದ್ದಿರಲ್ಲ ಅಷ್ಟೇ. ಯಾಕಂದರೆ ಯಾರಾದರೂ ಒಬ್ಬರು ಊಟ ಹಾಕ್ಕೊಳಕ್ಕೆ ಹೋದರೆ ಅದನ್ನು ನಾವು ಬೇಡ ಅನ್ನಬಾರ್ದು, ಅದು ಪಾಪ ಸುತ್ಕೊಳುತ್ತೆ. ಆದರೂ ಅವರು ಮ್ಯಾನೇಜ್ ಮಾಡ್ತಾರಲ್ವ, ಸೊ ಎಲ್ರಿಗೂ ಗೊತ್ತಿರಬೇಕು. ಏನಂತೀರ ನೀವು? ಎಲ್ರಿಗೂ ಎಷ್ಟು ಬೇಕೋ ಎಲ್ರಿಗೂ ಹಂಗೆ ಅಡ್ಜಸ್ಟ್ ಮಾಡಬೇಕು. ಇಲ್ಲಾಂದರೆ ಒಬ್ಬರು ಹೊಟ್ಟೆ ಹಸಿವಿನಿಂದ ಇರ್ತಾರಲ್ವ, ಅದು ಒಂದು ಪಾಯಿಂಟು. ಆದರೆ ಸುರೇಶ್ ಅಣ್ಣ ಅವ್ರದ್ದೇ ತಪ್ಪು, ಯಾಕಂದರೆ ಅನುಷ್ ಅವ್ರು ಕಮ್ಮಿನೇ ಹಾಕ್ಕೊಂಡಿದ್ದು ಫಸ್ಟು, ಓಕೆನಾ? ಅದಾದಮೇಲೆ ಅವತ್ತೇ ಟಾಸ್ಕ್ ಇತ್ತು, ನಿಮಗೆ ಇಷ್ಟ ಆದವ್ರಿಗೆ ರೆಡ್ ರೋಸ್, ಇಷ್ಟ ಇಲ್ದಿರೋರಿಗೆ ಬ್ಲ್ಯಾಕ್ ರೋಸ್ ಅಂತ. ಬ್ಲ್ಯಾಕ್ ರೋಸ್ ಜಾಸ್ತಿ ಬಂದಿದ್ದು ನಮ್ಮ ಸುರೇಶ್ ಅಣ್ಣನಿಗೆ. ಪಾಪ ಸುರೇಶ್ ಅಣ್ಣನ ಹಿಡ್ಕೊಂಡು ಯಾಲಾಡ್ತವ್ರು, ಸುತ್ತಾ ಇದ್ದಾರೆ, ಸರಿಯಾಗಿ ಹಾಕ್ಕೊಂಡು ರುಬ್ತಾ ಇದ್ದಾರೆ ಸುರೇಶ್ ಅಣ್ಣನ. ಸೀರಿಯಸ್ಲಿ ಅವ್ರೇನು ಮಾಡೇ ಇಲ್ಲ ಗುರು, ಸುಮ್ಮನೆ ಹಾಕ್ಕೊಂಡು ರುಬ್ತಾ ಇದ್ದಾರೆ ಅಷ್ಟೇ. ನನ್ನ ಪ್ರಕಾರ ಅವ್ರನ್ನ ಹಿಡ್ಕೊಂಬಿಟ್ಟಿದ್ದಾರೆ. ಬಲಿಕಾ ಬಕರ ಏನೂ ಮಾತಾಡಲ್ಲ ಅಂತ ಅವ್ರನ್ನ ಹಿಡ್ಕೊಬಿಟ್ಟಿದ್ದಾರೆ. ಒಳ್ಳೆ ಬಲಿಕಾ ಬಕ್ರ ಅಂತಾರಲ್ಲ, ಹಂಗಾಗ್ಬಿಟ್ಟಿದ್ದಾರೆ ಸುರೇಶ್ ಅಣ್ಣವರು. ಅದಾದಮೇಲೆ ಯಾರ್ಯಾರಿಗೆ ಆಗಲ್ವೋ ಅವ್ರವ್ರನ್ನೇ ಜೋಡಿ ಮಾಡಿ ಹಾಕಿದ್ರು. ಮಂಜಣ್ಣ ಭವ್ಯ, ಆಮೇಲೆ ಶಶೀರ್ ಮತ್ತು ಚೈತ್ರ, ಆಮೇಲೆ ಇನ್ಯಾರು ಹನುಮಂತು ಮತ್ತು ಗೌತಮಿ, ಮೋಕ್ಷಿತಾ ಮತ್ತು ಧನ್ರಾಜ್, ಸುರೇಶ್ ಅಣ್ಣ ಮತ್ತು ಅನುಷ. ಕರೆಕ್ಟಾಗಿ ಮಾಡಿದ್ದಾರೆ. ಸರಿಯಾಗಿ ಜಗಳ ಇರುತ್ತೆ ಅಂದ್ಕೊಂಡೆ, ಏನೂ ಆಗಿಲ್ಲ. ಅದಾದಮೇಲೆ ಫಸ್ಟ್ ಟಾಸ್ಕ್ ಬಂದು ಇದು ಏನದು, ಊಟಕ್ಕೆ ಲಕ್ಸುರಿ ಬಜೆಟ್ಗೆ ಆಡಿದ್ರು. ಅದರಲ್ಲಿ ಜಾಸ್ತಿ ಪಾಯಿಂಟ್ಸ್ ಗೆದ್ದಿದ್ದು ನಮ್ಮ ಯಾವ ಟೀಮಪ್ಪ? ಸುರೇಶ್ ಅಣ್ಣನ ಅಲ್ಲ ಇವರು ನಮ್ಮ ಶಶಿರವರು ಜಾಸ್ತಿ ಪಾಯಿಂಟ್ಸ್ ಗೆದ್ದರು. ಅದೊಂದು ಓಕೆ. ನೆಕ್ಸ್ಟ್ ಬರೋದು ಟ್ಯೂಸ್ಡೇ ಏನಾಯಿತು? ಟ್ಯೂಸ್ಡೇ ಬಂದು ಸ್ಟಾರ್ಟ್ ಆಯಿತು ನೋಡಿ ಆಟ. ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ಅವರು ಅವತ್ತೇನೋ ಫೌಲ್ ಮಾಡಿದ್ರಲ್ವ, ಸೊ ತ್ರಿವಿಕ್ರಮ್ ಅವರು ಡೈರೆಕ್ಟ್ ನಾಮಿನೇಷನ್ ಮಾಡೋಂಗಿಲ್ಲ. ಸೊ ಅವರವರೇ ಡಿಸ್ಕಸ್ ಮಾಡಿಕೊಂಡು ಡೈರೆಕ್ಟ್ ನಾಮಿನೇಷನ್ ಮಾಡಬೇಕಿತ್ತು. ಅವರೆಲ್ಲ ಯಾರನ್ನು ಸೆಲೆಕ್ಟ್ ಮಾಡಿದ್ರು? ಅನುಷಾ ಮತ್ತು ಸುರೇಶ್ ಅವರು. ಮತ್ತೆ ಯಾಕೆ ಅವರಿಬ್ಬರು ಏನು ಮಾತಾಡಲ್ಲ, ಬಲಿಕಾ ಬಕ್ರ ಅಂತ ಮತ್ತು ಸುರೇಶ್ ಅಣ್ಣ ಮತ್ತು ಈಗ ಹೊಸ ಅಡ್ಮಿಷನ್ನು ಅನುಷಾ, ಇಬ್ಬರನ್ನೂ ಸೇರಿಸ್ಕೊಂಡು ಹಾಕ್ಬಿಟ್ರು. ತುಂಬ ಇದು ನಡೀತಾಯಿದೆ ಗುರು, ಗ್ರೂಪಿಸಮ್ ಜಾಸ್ತಿ ನಡೀತಾಯಿದೆ ಬಿಗ್ ಬಾಸ್ ಮನೆಯಲ್ಲಿ. ಶಿಶಿರು, ಮಂಜಣ್ಣ, ಗೌತಮಿ, ಮೋಕ್ಷಿತಾ ಮತ್ತು ಐಶ್ವರ್ಯ, ಅಯ್ಯಮ್ಮ ಏನು ಓವರ್ ಆ್ಯಕ್ಟಿಂಗ್ ಗುರು, ಬೇಕಾಗಿ ಓವರ್ ಆ್ಯಕ್ಟಿಂಗು. ಆಗಲ್ಲ ಇಷ್ಟು ಓವರ್ ಆ್ಯಕ್ಟಿಂಗಾ? ಇಷ್ಟೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ಕೂ ಆಗೋಲ್ಲ, ನೋಡೋಕ್ಕೂ ಆಗೋಲ್ಲ. ಅದಾದಮೇಲೆ ಅವತ್ತು ಬೊಂಬೆ ಆಕಾರದಲ್ಲಿ ನಿಂತ್ಕೋಬೇಕು, ಅದನ್ನು ತಡಿಬೇಕು ಅಂತ ಇತ್ತು. ಅದರಲ್ಲಿ ಜಾಸ್ತಿ ಗೆದ್ದಿದ್ದು 2 ರೌಂಡ್ ಇತ್ತು. ಫಸ್ಟ್ ರೌಂಡಲ್ಲಿ ಗೆದ್ದಿದ್ದು ಯಾರದು? ಸೆಕೆಂಡ್ ರೌಂಡಲ್ಲಿ ಗೆದ್ದಿದ್ದು, ಫಸ್ಟ್ ರೌಂಡಲ್ಲಿ ಮಂಜಣ್ಣ, ಆಮೇಲೆ ಸೆಕೆಂಡ್ ರೌಂಡಲ್ಲಿ ಶಿಶಿರ್ ಅವ್ರ ಟೀಮ್ ಗೆದ್ದಿದ್ದು.
ಅದಾದಮೇಲೆ ನೆಕ್ಸ್ಟ್ ದಿನ ಸ್ಟಾರ್ಟ್ ಆಗಿದ್ದು ಇನ್ನೊಂದು ಟಾಸ್ಕು, ಅದೇ ಮಣ್ಣಿನ ಮಕ್ಕಳು. ಅಲ್ಲಿ ಮಂಜಣ್ಣ ಟೀಮ್ ಗೆಲ್ಲಬೇಕಿತ್ತು ನನ್ನ ಪ್ರಕಾರ, ಆದರೆ ಅವರು ಗೆಲ್ಲಕ್ಕಾಗಿಲ್ಲ. ಗೌತಮಿ ಅವ್ರ ಟೀಮ್ ಗೆದ್ದರು. ಸೊ ಮಣ್ಣಿನ ಮಕ್ಕಳು ಟಾಸ್ಕಲ್ಲಿ ನಾನೊಂದು ಹೇಳಬೇಕು, ಮಂಜಣ್ಣ ಚೆನ್ನಾಗಿ ಆಡಿದ್ರು. ಇನ್ನೆಲ್ಲರೂ ಮಂಜಣ್ಣ ಚೆನ್ನಾಗಿ ಆಡಿದ್ರು, ಆದರೆ ನೆಪೋಟಿಸಮ್ ಮಾಡಿದ್ರು. ಅಂದರೆ ಗೌತಮಿ ಗೆಲ್ಲೇಬೇಕು ಅಂತ ಆಡಿದ್ದವರು. ಪಕ್ಕಾ 100 ಶಾಟ್ ಕಾಣಿಸ್ತಾ ಇದೆ. ಅದು ಗೌತಮಿ ಅವ್ರು ಗೆಲ್ಲಬೇಕಂತಲೇ ಆಡಿದ್ದು. ಆಡಲಿ, ನನಗೇನು ಪ್ರಾಬ್ಲಮ್ ಇಲ್ಲ, ಫ್ರೆಂಡ್ಶಿಪ್ಪು ಹೇಳ್ಬೇಕನ್ನಿಸ್ತು ಹೇಳ್ದೆ. ಅದಾದಮೇಲೆ ನೆಕ್ಸ್ಟು ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಇಡ್ತಾರೆ. ಈಗ ತ್ರಿವಿಕ್ರಮ್ ಅವ್ರನ್ನ ಕೀ ಪ್ಲೇಯರ್ ಆಗಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ನಿಮಗೆ 100 ಪಾಯಿಂಟ್ಸ್ ಎಕ್ಸ್ಟ್ರಾ ಬರುತ್ತೆ ಅಂತ. ಬರೋರೆಲ್ಲರೂ ಓಕೆ ಅಂತಾರೆ, ಮೋಕ್ಷಿತ್ ಅವ್ರು ಬಿಟ್ಟು. ಮೋಕ್ಷಿತ್ ಅವ್ರು ಏನಕ್ಕಂದ್ರೆ ಅವ್ರಿಗೆ ಆ್ಯಟಿಟ್ಯೂಡ್ ಜಾಸ್ತಿ. ನಾನು ಪಕ್ಕ 100% ಹೇಳ್ತೀನಿ, ಅವ್ರಿಗೆ ಅಹಂಕಾರ, ಆ್ಯಟಿಟ್ಯೂಡ್ ತುಂಬ ಇದೆ ಗುರು. ಒಬ್ಬ ವ್ಯಕ್ತಿ ಜೊತೆ ನೀನು ಮಾತಾಡೇ ಇಲ್ಲ ಅಂದರೆ ಅವನ ಬಗ್ಗೆ ಜಡ್ಜ್ ಮಾಡ್ತಾನೆ ಇರಬಾರ್ದು ಯಾವತ್ತಿದ್ರು. ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಬೇಕು ಅಲ್ವಾ. ಒಬ್ಬ ವ್ಯಕ್ತಿನ ಎಷ್ಟಂತ ದ್ವೇಷ ಮಾಡ್ತೀಯ ನೀನು ಅಲ್ವಾ, ಅಷ್ಟು ದ್ವೇಷ ಮಾಡಬಾರ್ದು ಯಾವತ್ತಿದ್ರು. ಫ್ರೆಂಡ್ಲಿ ಬಿಗ್ ಬಾಸ್ ಮನೇಲಿ 100 ಡೇಸ್ ಇರ್ತೀಯಾ, ಸೊ ನೀನು ಕರೆಕ್ಟಾಗಿದ್ದು ಹೋಗಬೇಕು. ಒಬ್ಬ ವ್ಯಕ್ತಿಗೆ ನೀನು ಕನೆಕ್ಟೇ ಆಗಿಲ್ಲ ಅಂದರೆ ಹೆಂಗಾಗುತ್ತೆ ಅದು. ಸೊ ಆ ವಿಷಯದಲ್ಲಿ ನನಗೆ ಮೋಕ್ಷಿತ್ ಅವ್ರು ಒಂಚೂರು ಇಷ್ಟ ಆಗಿಲ್ಲ. ಕಚಡ ಬಿಹೇವಿಯರ್ ಅದರಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಓಕೆ. ಅದೊಂದು ಕರೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಅದೊಂದು ಕರೆಕ್ಟ್ ಮಾಡ್ಕೋಬೇಕು. ಅವ್ರ ಪರ್ಸ್ಪೆಕ್ಟಿವಿಂದ ಅಲ್ಲದೆ ಬೇರೆಯವ್ರ ಪರ್ಸ್ಪೆಕ್ಟಿವಿಂದನೂ ಯೋಚನೆ ಮಾಡಬೇಕು. ನಂತರ ಸ್ಟಾರ್ಟ್ ಆಗೋದು ಶಿಶಿರ್ ಅವ್ರ ಆಟ. ಚೈತ್ರ ಅವ್ರನ್ನ ನಾಮಿನೇಷನಿಂದ ಸೇವ್ ಮಾಡಿರ್ತಾರೆ. ಶಿಶಿರ್ ಅವರು ನಾಮಿನೇಷನ್ ಬಗ್ಗೆ ಹೇಳೋದು ಮರ್ತನಲ್ಲ. ನಾಮಿನೇಷನ್ ನಡೆಯುತ್ತೆ, ಅದರಲ್ಲಿ ಏನು ಅವರು ಸೇವ್ ಮಾಡ್ಕೋಬೇಕಿತ್ತು. ಅದರಲ್ಲಿ ಶಿಶಿರ್ ಅವರು ಚೈತ್ರ ಅವ್ರನ್ನ ಸೇವ್ ಮಾಡಿರ್ತಾರೆ. ಹೆವಿ ಇತ್ತು ಆ ಜಗಳ ಮಾತ್ರ. ಪಾಪ ಶಿಶಿರ್ ಅವರು ಬೆನ್ನಕ್ಕೆ ಚೂರಿ ಹಾಕಿದ್ರು. ಚೈತ್ರ ಅವ್ರು ಮಾಡಿದ ತಪ್ಪು, ಆದರೆ ಭವ್ಯ ಅವ್ರು ಮಾಡಿದ್ದು ಸರಿ. ಏನಕ್ಕಂತ ನಾನು ಹೇಳ್ತೀನಿ. ಮಂಜಣ್ಣ ಅವರು ಬುದ್ಧಿವಂತಿಕೆ ಗೇಮ್ ಆಡ್ಬೋದು, ಭವ್ಯ ಅವ್ರು ಆಡೋಂಗಿಲ್ವಾ? ಲಾಸ್ಟ್ ವೀಕು ಮಂಜಣ್ಣ ಅವ್ರು ಬುದ್ಧಿವಂತಿಕೆ ಗೇಮ್ ಆಡಿದ್ರು, ಎಲ್ಲರೂ ಕ್ಲ್ಯಾಪ್ ಮಾಡಿದ್ರು ನಿಂತ್ಕೊಂಡು. ಭವ್ಯ ಅವ್ರು ಆಡಿದ್ರೆ ತಪ್ಪು ಅಲ್ವಾ? ಏನು ಹೇಳ್ತೀರಾ ನೀವು? ಭವ್ಯ ಅವ್ರು ಆಡಿದ್ರೆ ತಪ್ಪು ಅಲ್ವಾ? ಅದಾದಮೇಲೆ ಐಶ್ವರ್ಯ ಅವರು ಏನಕ್ಕೆ ನಿಮ್ಗೆ ಇನ್ನೊಂದು ಸೀಕ್ವೆನ್ಸ್ ಕೊಡ್ತೀನಿ. ಐಶ್ವರ್ಯ ಅವರು ತ್ರಿವಿಕ್ರಮ್ ಜಾಗದಲ್ಲಿ ಶಿಶಿರ್ ಇದ್ದಿದ್ರೆ ಏನು ಮಾಡ್ತಾಯಿದ್ರು? ಒಪ್ಕೊತಾಯಿದ್ರು. ಗೌತಮಿ ಅಥವಾ ಮೋಕ್ಷಿತ ಅವರು ತ್ರಿವಿಕ್ರಮ್ ಜಾಗದಲ್ಲಿ ಮಂಜಣ್ಣ ಇದ್ದಿದ್ರೆ ಏನು ಮಾಡ್ತಾಯಿದ್ರು? ಒಪ್ಕೊತಾಯಿದ್ರು. ಆದರೆ ಗೌತಮಿ ಅವರು ಆದರೂ ಒಪ್ಕೊಂಡ್ರು. ಐ ಅಪ್ರಿಷಿಯೇಟ್ ದ್ಯಾಟ್. ಈಗ ಮೋಕ್ಷಿತ ಅವರು ಮಂಜಣ್ಣ ಇದ್ದಿದ್ರೆ ಏನು ಮಾಡ್ತಾಯಿದ್ರು? 100% ಒಪ್ಕೊತಾಯಿದ್ರು. ಅಯ್ಯೋ ಈ ಸಿನಾರಿಯೋ ಆಗ್ತಾಯಿತ್ತಾ ಇಲ್ವಾ? ನೀವೇ ಹೇಳಿ. ಪಕ್ಕ ಆಗ್ತಾಯಿತ್ತಲ್ವಾ? ಸೊ ಎಲ್ಲರೂ ಅವ್ರವ್ರ ವ್ಯಕ್ತಿತ್ವನ ಕ್ಲೀನಾಗಿ ತೋರಿಸ್ಕೊಡ್ತಾ ಇದ್ದಾರೆ, ಕ್ಲೀನಾಗಿ ಪೋರ್ಟ್ರೇ ಮಾಡ್ತಾಯಿದ್ದಾರೆ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ರು ಶಿಶಿರ್ ಅವರು, ಹೋಗಲಿ ಪಾಪ ಅಂತ. ಏನಾಯಿತು ಅಂದರೆ ಅದಾದಮೇಲೆ ಇನ್ನೊಂದು ಟಾಸ್ಕ್ ಬಂತು, ಕಾಲಲ್ಲಿ. ಅಂದರೆ ಕಾಲಲ್ಲ, ಹೆಸರು ಗೊತ್ತಿಲ್ಲ. ಕಾಲಲ್ಲಿ ಆ ಬಾಕ್ಸ್ನ ಹೋಲ್ಡ್ ಮಾಡಬೇಕು ಅಷ್ಟೇ. ಆ ಬಾಕ್ಸ್ನ ಹೋಲ್ಡ್ ಮಾಡ್ತಾರೆ. ಯಾರು ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ತಾರೋ ಅವರೇ ವಿನ್. ಸೊ ತ್ರಿವಿಕ್ರಮ್ ಅವರು ಭವ್ಯ, ಸೊ ಮಂಜಣ್ಣವ್ರು ಆಚೆ ಹೋಗ್ತಾರೆ, ತ್ರಿವಿಕ್ರಮ್ ಅವರು ಒಳಗೆ ಬರ್ತಾರೆ. ಆ ಟಾಸ್ಕ್ನ ನಮ್ಮ ಗೌತಮಿಯವರು ಮತ್ತು ಹನುಮಂತು ಗೆಲ್ತಾರೆ. ಗೌತಮಿಯವರು ಹನುಮಂತು ಗೆದ್ದು ಅಲ್ಲಿಗೆ ಅದಕ್ಕೆ ಮುಕ್ತಾಯವಾಗುತ್ತೆ. ನಿನ್ನೆ ಏನೆಲ್ಲ ನಡೀತು? ನಿನ್ನೆ ನಥಿಂಗ್ ಬಟ್ ರಾಮಾಚಾರಿ ಟೀಮ್ ಬಂದಿದ್ದರು, ಅವ್ರ ಜೊತೆ ಮಾತುಕತೆ ನಡೀತಾ ಇತ್ತು. ಮತ್ತು ಚೈಲ್ಡ್ಹುಡ್ ಮೆಮೊರಿ ಇತ್ತು. ಅದಾದಮೇಲೆ ಪರ್ಫಾಮೆನ್ಸ್ಗಳು ನಡೀತು. ಆ ಪರ್ಫಾಮೆನ್ಸನ್ನು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಇವತ್ತು ಅದನ್ನೇ ಹಾಕ್ಕೊಂಡು ರುಬ್ತಾರೆ, ಅದೇ ಪರ್ಫಾಮೆನ್ಸು. ಸೊ ಈ ವಾರ ನನ್ನ ಪ್ರಕಾರ ವಾಸ್ ನಾಟ್ ಸೋ ಇಂಟ್ರೆಸ್ಟಿಂಗ್. ನಿಮಗೇನು ಅನಿಸುತ್ತೆ? ಇಂಟ್ರೆಸ್ಟಿಂಗ್ ಆಗಿತ್ತಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತಪ್ಪ. ಬಾಯ್. ಸಿ ಯು ಟುಮಾರೋ. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?